ಕಾಂಗ್ರೆಸ್ನವರು ಸಿದ್ದರಾಮಯ್ಯನೇ ನಮ್ಮ ಸಿಎಂ ಅಂತಾರೆ. ಹಾಗಾದ್ರೆ ಈಗಿರುವ ಸಿಎಂ ಡಮ್ಮಿನಾ ಅಥವಾ ಕ್ಲರ್ಕ? ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕಾಂಗ್ರೆಸ್ನವರು ಸಿದ್ದರಾಮಯ್ಯನೇ ನಮ್ಮ ಸಿಎಂ ಅಂತಾರೆ. ಹಾಗಾದ್ರೆ ಈಗಿರುವ ಸಿಎಂ ಡಮ್ಮಿನಾ ಅಥವಾ ಕ್ಲರ್ಕ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಆರ್ ಅಶೋಕ್ ಕೇಳಿದ್ದಾರೆ. ಕಾಂಗ್ರೆಸ್ ಕಿರುಕುಳ ನೀಡ್ತಿದೆ ಅಂತ ಮುಖ್ಯಮಂತ್ರಿ ಹೇಳ್ತಾರೆ. ಕಿರುಕುಳ ಮಧ್ಯೆ ಸಿಎಂ ಹೇಗೆ ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪರ ಹಾಗೂ ಪರಮೇಶ್ವರ್ ವಿರೋಧಿ ಒಂದು ಗ್ಯಾಂಗ್ ಇದೆ. ಈ ಸರ್ಕಾರ ವರ್ಗಾವಣೆ ದಂಧೆ ಮಾತ್ರ ಸರಿಯಾಗಿ ಮಾಡ್ತಿದೆ, ಅದ್ ಬಿಟ್ರೆ ಇನ್ನೇನು ಮಾಡ್ತಿಲ್ಲ. ಸಮ್ಮಿಶ್ರ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಮಂಡ್ಯದಿಂದ ಸುಮಲತಾ ಅಂಬರೀಶ್ ಸ್ಪರ್ಧೆ ವಿಚಾರ ಸಂಬಂಧಪಟ್ಟಂತೆ ಕೂಡ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಅಂಬರೀಶ್ ನಟರಾಗಿ ಸಂಸದರಾಗಿ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದ್ದಾರೆ. ಸುಮಲತಾ ಬಿಜೆಪಿಗೆ ಬಂದ್ರೆ ಸ್ವಾಗತ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ನಾವು ಇಲ್ಲಿವರೆಗೂ ಅವರನ್ನ ಸಂಪರ್ಕಿಸಿಲ್ಲ. ಹುಬ್ಬಳ್ಳಿಯಲ್ಲಿ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಓಕೆ, ಸುಮಲತಾ ಅಂಬರೀಶ್ ಮಂಡ್ಯದಲ್ಲಿ ಸ್ಪರ್ಧೆ ಮಾಡುವ ವಿಚಾರವಾಗಿ ಆರ್ ಅಶೋಕ್ ಹೇಳಿದ್ದಾರೆ. ಇಷ್ಟು ದಿನ ಏನೋ JDS ಮತ್ತು ಕಾಂಗ್ರೆಸ್ ನಡುವೆ ಒಂದು ಜಟಾಪಟಿ ಏನಂದ್ರೆ ಸುಮಲತಾ ಅಂಬರೀಶ್ ಮಂಡ್ಯದಿಂದ ನಿಲ್ಲಿಸಬೇಕು ಅಂತ. ಆದರೆ ಇವರಿಬ್ಬರ ಜಟಾಪಟಿಯಲ್ಲಿ ಬಿಜೆಪಿಯವರು ಈಗಾಗಲೇ ಒಂದು ಸ್ವಾಗತವನ್ನು ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಅವರಿಗೆ. ಅವ್ರು ಯಾವತ್ತಿದ್ರೂ ನಮ್ಮ ಪಕ್ಷಕ್ಕೆ ಬರ್ಬೋದು ಅಂತ. ಇವತ್ತು ಆರ್ ಅಶೋಕ್ ಕೂಡ ಅದನ್ನೇ ಸ್ವತಃ ಹೇಳಿರುವಂಥದ್ದು. ಸೊ ಹೀಗಾಗಿ ಈ ಹಿಂದೆಂದಲೂ ಕೂಡ ಬಿಜೆಪಿಗೆ ಹೋಗಿ ಅಂತ ಸುಮಲತಾ ಅಂಬರೀಶ್ಗೆ ಅವರ ಆಪ್ತರಾಗಿರುವಂಥ ರಾಕ್ಲೈನ್ ವೆಂಕಟೇಶ್ ಅಥವಾ ಕೆಲವರು ಅವ್ರಿಗೆ ಹೇಳ್ತಾ ಇದ್ರು ಹೋಗಿ ಬಿಜೆಪಿಗೆ ಹೋಗಿ ಅಂತ. ಆದರೆ ಎಲ್ಲೋ ಒಂದು ಕಡೆ ಈಗ ಒಂದು ಆರ್ ಅಶೋಕ್ ಅವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ಮುಂದೆ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಹೋಗುವಂತ ಚಾನ್ಸಸ್ ಇದೆ. ಇಲ್ಲದಿದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ತೇನೆ ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ, ಈಗಾಗಲೇ ಆರ್ ಅಶೋಕ್ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅಂಬರೀಶ್ ನಟರಾಗಿ ಸಂಸದರಾಗಿ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದ್ದಾರೆ. ಸೊ ಸುಮಲತಾ ಅವರು ಬಿಜೆಪಿಗೆ ಬಂದ್ರೆ ನಾವು ಸ್ವಾಗತವನ್ನ ಮಾಡ್ತೇವೆ. ನಾವು ಇಲ್ಲಿ ಇವರೆಗೂ ಅವರನ್ನ ಸಂಪರ್ಕಿಸಿಲ್ಲ. ಆದ್ರೆ ಅವ್ರು ಬಂದ್ರೆ ನಮ್ಮ ಪಕ್ಷಕ್ಕೆ ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಈಗಾಗಲೇ ಹಲವಾರು ಗೊಂದಲಗಳಿದೆ. ಮೊನ್ನೆನೂ ಕೂಡ JDSನ ಸಾರ್ವಜನಿಕ ಸಭೆಯಲ್ಲೂ ಹೇಳಿದ್ದಾರೆ, ಸಿದ್ದರಾಮಯ್ಯನವ್ರ ಕಾಟ ಜಾಸ್ತಿ ಆಗಿದೆ, ನಾನು ರಾಜೀನಾಮೆ ಕೊಡ್ತೀನಿ, ನಾನು ಕ್ಲರ್ಕ್ ರೀತಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಈ ಥರದ್ದೆಲ್ಲ ಕಿರುಕುಳಗಳ ಮಾತನ್ನು ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ ಈ ಕಿರುಕುಳಗಳ ಮಧ್ಯೆ ಅವರು ಬಡ್ಜೆಟ್ ಮಂಡನೆ ಮಾಡ್ತಾರೋ ಇಲ್ಲೋ, ನನಗಂತೂ ಗೊತ್ತಿಲ್ಲ. ಆದರೆ BJP ಯಾವುದೇ ರೀತಿಯಾದಂಥ ಒಂದು ಸರ್ಕಾರವನ್ನು ಬೀಳಿಸುವಂಥ ಪ್ರಯತ್ನ